ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ಸಮಸ್ತ ಜನತೆಗೆ ಮಹರ್ಷಿ ವಾಲ್ಮೀಕಿ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜಯಂತಿಯ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹಾರ್ದಿಕ ಶುಭಾಶಯಗಳು. ಪವಿತ್ರವಾದ ರಾಮಾಯಣದ ಮೂಲಕ ಜೀವನದ ಮೌಲ್ಯಗಳನ್ನು ಜಗತ್ತಿಗೆ ತಿಳಿಸಿದ ಆದಿಕವಿ ಪರಮ ಪೂಜ್ಯ ಮಹರ್ಷಿ ವಾಲ್ಮೀಕಿಯವರ ಜೀವನ ಹಾಗೂ ಅದ್ವಿತೀಯ ಪಾಂಡಿತ್ಯವು ಸರ್ವರಿಗೂ ಸದಾಕಾಲ ಮಾದರಿಯಾಗಿರಲಿ. ಅದೇ ರೀತಿ ಅಖಂಡ ಭಾರತವನ್ನು ಏಕೀಕರಣಗೊಳಿಸಿದ ಆಧುನಿಕ ಭಾರತದ ಸೃಷ್ಟಿಕರ್ತ, ರಾಷ್ಟ್ರೀಯವಾದಿ, ಭಾರತ ರತ್ನ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸವೆಂದು ಆಚರಿಸುತ್ತಾರೆ. ಇಂತಹ ಮಹಾನ್ ಪುರುಷರನ್ನು ಪಡೆದ ನಮ್ಮ ಈ ಭಾರತ ಭೂಮಿ ಧನ್ಯ. ಅದರ ಜೊತೆಗೆ ಭಾರತೀಯರಾದ ನಾವು ಇವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ ಎಂದು ಕಾಳಿ ಕನ್ನಡ ವಾಹಿನಿಯ ಶುಭ ಹಾರೈಕೆ. ನಗರದಲ್ಲಿ ಮಹಾಪುರುಷರ ಜಯಂತಿ ಆಚರಣೆ. ದಾಂಡೇಲಿ ನಗರದಲ್ಲಿ ಇಂದು ಮಹಾಪುರುಷರಾದ ಮಹರ್ಷಿ ವಾಲ್ಮೀಕಿ ಹಾಗೂ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಜಯಂತಿಯನ್ನು ಸರಳತೆಯಿಂದ ಆಚರಣೆ ಮಾಡಲಾಯಿತು. ಅದರಲ್ಲಿ ದಾಂಡೇಲಿಯ ಹೆಸರಾಂತ ಶಾಲೆಯಾದ ಜನತಾ ವಿದ್ಯಾಲಯದಲ್ಲಿ ಅತಿ ಸರಳತೆ ಹಾಗೂ ಸರ್ಕಾರದ ನಿಯಮದ ಪ್ರಕಾರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಮೊದಲಿಗೆ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಎಂ.ಎಸ್. ಇಟಗಿ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಅಂಜಲಿ ಶಾಹಪುರ್ ಇವರು ಮಹರ್ಷಿ ವಾಲ್ಮೀಕಿ ಮತ್ತು ಸರ್ದಾರ್ ಪಟೇಲ್ ರವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಿಸಿ ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಯಿತು. ಅನಂತರ ಪ್ರಾಚಾರ್ಯರು ಸಭೆಯನ್ನು ಉದ್ದೇಶಿಸಿ ಮಹಾಪುರುಷರ ಜೀವನ ಮತ್ತು ಅವರ ಕಾರ್ಯದ ಬಗ್ಗೆ ಹೇಳಿದರು. ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ಸು ತಂದರು. ನಗರದ ನಗರಸಭೆಯಲ್ಲಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶನಿವಾರದಂದು ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು. ನಗರಸಭೆಯ ಪೌರಾಯುಕ್ತರಾದ ಡಾಕ್ಟರ್ ಸೈಯದ್ ಜಾಹೇದ್ ಅಲಿ, ವ್ಯವಸ್ಥಾಪಕರಾದ ಪರಶುರಾಮ್ ಚಿಕ್ಕಲ್ಕರ್ ಜೊತೆಗೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕೊರೋನಾ ಜಾಗೃತಿ ಬಗ್ಗೆ ಅಧಿಕಾರಿಗಳ ಮಾತು. ಎಲ್ಲರಿಗೂ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮನೆ SP ಸಾಹೇಬರಾದ ಶಿವಪ್ರಕಾಶ್ ದೇವರಾಜ್ ಸಾಹೇಬರು ಈ ಉತ್ತರ ಕನ್ನಡ ಜಿಲ್ಲಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವಂಥ ಈ ಒಂದು ಕೊರೋನಾ ಮಹಾಮಾರಿಯ ಬಗ್ಗೆ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತಿಳಿಸಿದ್ದರ ಮೇರೆಗೆ ಅದರ ಅಂಗವಾಗಿ ದಾಂಡೇಲಿ ಉಪವಿಭಾಗದಲ್ಲಿ ಬರ್ತಕ್ಕಂಥ ಹಳಿಯಾಳ, ದಾಂಡೇಲಿ ಮತ್ತು ಜೊಯ್ಡಾ ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಕೊರೋನಾದ ಬಗ್ಗೆ ಸರ್ಕಾರ ಕಾಲಕ್ಕೆ ಹೊಡೆಸ್ತಿರತಕ್ಕಂಥ ಮಾಸ್ಕ್ ಧರಿಸುವಿಕೆಯನ್ನ ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಅನ್ನ ಧರಿಸಬೇಕು. ಅದೇ ರೀತಿಯಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾವ ರೀತಿ ನಾವು ಮಕ್ಕಳನ್ನ ಮತ್ತು ವೃದ್ಧರನ್ನ, 60 ವರ್ಷದ ವಯಸ್ಸಿನವರು ಹಾಗೂ 10 ವರ್ಷದ ಒಳಗಿನ ಜನರನ್ನ ನಾವು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ, ಜಾತ್ರೆ ಹಾಗೂ ಇತರೆ ಸಮಾರಂಭಗಳಿಗೆ ಯಾರನ್ನೂ ಕೂಡ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳಿ, ಅದೇ ರೀತಿಯಾಗಿ ಮಾಸ್ಕಿಗೂ ಕೂಡ ನಾವು ಅಷ್ಟೇ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಒಂದು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಪ್ರಯಾಣದ ಸಮಯದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತ ಈ ಮೂಲಕ ನಾನು ಎಲ್ಲ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಜನತೆಗೆ ನನ್ನ ವತಿಯಿಂದ ಮತ್ತು ನನ್ನ ಪೊಲೀಸ್ ಇಲಾಖೆಯಿಂದ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಒಂದು ವಿನಂತಿ ಏನೆಂದರೆ, ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ದಯವಿಟ್ಟು ಎಲ್ಲರೂ ಸಹ ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು 10 ವರ್ಷದ ಒಳಗಿನ ಮಕ್ಕಳು ಮತ್ತು 60 ವರ್ಷ ಮೇಲ್ಪಟ್ಟ ವಯೋವೃದ್ಧರನ್ನು ದಯವಿಟ್ಟು ಸಾಮಾಜಿಕ ಸಂಪರ್ಕಕ್ಕೆ ತರಬೇಡಿ. ಮೊದಲನೇದಾಗಿ ಸ್ಯಾನಿಟೈಸರನ್ನು ಬಳಸುವುದು, ಎರಡನೇದಾಗಿ ಮಾಸ್ಕನ್ನು ಧರಿಸುವುದು. ಕಡ್ಡಾಯವಾಗಿ ಎಲ್ಲರೂ ತಮ್ಮ ಯಾವುದೇ ಆ್ಯಕ್ಟಿವಿಟಿಯನ್ನು ಮಾಡುವಾಗ ಮಾಸ್ಕನ್ನು ಧರಿಸಿಕೊಂಡೇ ಎಲ್ಲವನ್ನು ಮಾಡಬೇಕು. ಮತ್ತು ಮೂರನೇದು ಮಿನಿಮಮ್ 6 ಫೀಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಒಬ್ಬರಿಂದ ಒಬ್ಬರಿಗೆ ಮೇಂಟೈನ್ ಮಾಡೋದಲ್ಲಿ ಈ 3 ಅಸ್ತ್ರಗಳು ನಾವು ಕೊರೋನಾಗೆ ರಾಮಬಾಣ ಅಂತ ಹೇಳ್ಬೋದು. ಇದುವರೆಗೆ ದಾಂಡೇಲಿ ನಗರದಲ್ಲಿ
1128 ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ 26 ಪ್ರಕರಣಗಳು ಮರಣ ಹೊಂದಿರುತ್ತವೆ. ದಾಂಡೇಲಿ ಆಸ್ಪತ್ರೆಯಲ್ಲಿ 1 ಹಾಗೂ ಇತರೆ ಮನೆಗಳಲ್ಲಿ ಮತ್ತು SDM ಕಿಮ್ಸ್ ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದ್ದು ಒಟ್ಟು 26 ಪ್ರಕರಣಗಳು. ಒಂದು ಯೂನಿಫೈಡ್ ಆಗಿ ಹಲವಾರು ಸರ್ಕಾರದ ಇಲಾಖೆಗಳು ಸೇರಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಅರಣ್ಯ ಇಲಾಖೆಯಲ್ಲಿ ನಾವು ಹಲವಾರು ಪ್ರಿಕಾಷನ್ಸ್ ತಗೊಂಡಿದ್ದೀವಿ. ನಮ್ಮಲ್ಲಿರುವ ನೇಚರ್ ಕ್ಯಾಂಪ್ಸ್ ಮತ್ತು ಹೊರಗಿಂದ ಬರುವ ಟೂರಿಸ್ಟನ್ನು ಎಂಗೇಜ್ ಮಾಡೋ ಇದರಲ್ಲಿ ನಾವು ಏನೇನು ಸರ್ಕಾರದ ಆದೇಶಗಳ ಪ್ರಕಾರ ನಾವು ತಗೊಂಡಿದ್ದೀವಿ ಅದನ್ನು ಮುಂದುವರಿಸ್ತೀವಿ. ದಾಂಡೇಲಿ ನಗರದ ಜನರಲ್ಲಿ ಒಂದು ಮನವಿ ಏನಂದರೆ, ಪೊಲೀಸ್ ಅಧಿಕಾರಿಗೆ ತಾಲೂಕು ಆಡಳಿತಕ್ಕೆ ನೀವು ಎಲ್ಲ ರೀತಿಯ ಸಹಕಾರ ಕೊಟ್ಟು ಜಾಗೃತಿ ವಹಿಸಿಕೊಂಡು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು. ರಾತ್ರಿ ಹಗಲು ಸಹಕರಿಸಿರುವಂತಹ ತಾಲೂಕಾಡಳಿತ, ನಗರಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಹೋಗಿ ಅನಾವಶ್ಯಕವಾಗಿ ಹೊರಗೆ ತಿರುಗಾಡಿ ಜನಸಂದಣಿಯನ್ನು ಮಾಡಬಾರದು ಅಂತ ನಾನು ಕೇಳ್ತಾ ಇದ್ದೇನೆ. ಕೋವಿಡ್ ಮಹಾಮಾರಿ ಇದು ಜಗತ್ತಿನಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಲಗ್ಗೆ ಇಟ್ಟಿದೆ. ದಾಂಡೇಲಿ ಕೂಡ ಬಂದಿದೆ. ದಾಂಡೇಲಿಯಲ್ಲೂ ಸುಮಾರು ಜನರಿಗೆ ಕೋವಿಡ್ ಆಗಿ ಗುಣಮುಖರಾಗಿದ್ದಾರೆ. ಈ ದಾಂಡೇಲಿಯಲ್ಲಿ ಕೊರೋನಾ ಹೆಂಗೂ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ಹಿಂಗೆ ಮುಂದುವರಿಸೋಣ. ನಮ್ಮ ಸಂಡೇ ಮಾರ್ಕೆಟ್ ವತಿಯಿಂದ ಎಲ್ಲರೂ ಮಾಸ್ಕ್ ಧರಿಸಿ ಬನ್ನಿ. ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದರೆ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕವಾಗಿ ಎಲ್ಲೂ ಅಡ್ಡಾಡಬೇಡಿ. ಜಾಸ್ತಿ ಸ್ಯಾನಿಟೈಸರ್ ಹಚ್ಕೊಂಡು ಸ್ವಲ್ಪ ದೂರಾಗಿ ನಿಂತು ಎಲ್ಲಿವರೆಗೆ ವ್ಯಾಕ್ಸಿನ್ ಬರೋದಿಲ್ಲ ಅಲ್ಲಿವರೆಗೆ ಅಂತರವನ್ನು ಕಾಯ್ದುಕೊಳ್ಳಿ. ರಸ್ತೆಯಲ್ಲಿಯೇ ಕರು ಜನನ. ದಾಂಡೇಲಿ ನಗರದ ಬಸವೇಶ್ವರ್ ನಗರದ ಅಂಬೇವಾಡಿಯ ಪೋಸ್ಟ್ ಆಫೀಸ್ ಹಿಂದುಗಡೆಯ ರಸ್ತೆಯ ಮಧ್ಯದಲ್ಲಿ ಬೀಡಾಡಿ ಹಸುವೊಂದು ರಸ್ತೆಯ ಮಧ್ಯದಲ್ಲಿಯೇ ಕರುವನ್ನು ಜನನ ನೀಡಿದ ದೃಶ್ಯವನ್ನು ಅಲ್ಲಿಯ ನಿವಾಸಿ ಮತ್ತು ಕಾಳಿ ಕನ್ನಡ ವಾಹಿನಿಯ ವೀಕ್ಷಕರು ನಮ್ಮ ಚಾನೆಲ್ಗೆ ತಿಳಿಸಿದರು. ಹೀಗೆ ಬೀಡಾಡಿ ಹಸುಗಳು ನಗರದ ತುಂಬ ಓಡಾಡಿದರೆ ಗತಿಯೇನು? ಇದರ ಮಾಲೀಕರು ಯಾರು? ಇದರ ಬಗ್ಗೆ ನಗರಸಭೆಯವರು ಎಚ್ಚೆತ್ತುಕೊಂಡು ಬೀಡಾಡಿ ಹಸುಗಳಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಉಚಿತ ತರಬೇತಿ ಕೇಂದ್ರ. ತಾಲೂಕಿನ ಕೆನರಾ ಬ್ಯಾಂಕ್ ದೇಶಪಾಂಡೆ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹಳಿಯಾಳ್ ಇವರ ವತಿಯಿಂದ 30 ದಿನಗಳ ಮೊಬೈಲ್ ಫೋನ್ ದುರಸ್ತಿಯ ಉಚಿತ ತರಬೇತಿಯನ್ನು ನೀಡಲಾಗುತ್ತಿದೆ. ಆಸಕ್ತರು ಇದರ ಲಾಭವನ್ನು ಪಡೆಯಬಹುದು. ವಯಸ್ಸು 18ರಿಂದ 45ರ ಒಳಗೆ ಇರಬೇಕು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08284295307 ಮತ್ತು ಮೊಬೈಲ್ ಸಂಖ್ಯೆ 9482188780ಗೆ ಸಂಪರ್ಕಿಸಿ. ಅದರ ಜೊತೆಗೆ ಮಾರ್ಕೋಪೋಲೋದಿಂದ ಡ್ರೈವಿಂಗ್ ಟ್ರೈನಿಂಗ್ ತರಬೇತಿ. ದಾಂಡೇಲಿಯ ರೂಟ್ ಸೆಟ್ ಕೇಂದ್ರದಲ್ಲಿ ಧಾರವಾಡ ಟಾಟಾ ಮಾರ್ಕೋಪೋಲೋ ಘಟಕದ ಆಶ್ರಯದಲ್ಲಿ ಇತ್ತೀಚೆಗೆ ಹಮ್ಮಿಕೊಳ್ಳಲಾದ 30 ದಿನಗಳ ಕೌಶಲ್ಯ ಮೋಟಾರ್ ಡ್ರೈವಿಂಗ್ ಟ್ರೈನಿಂಗ್ ತರಬೇತಿ ಕಾರ್ಯಕ್ರಮವನ್ನು ಟಾಟಾ ಮಾರ್ಕೋಪೋಲೋದ ಧಾರವಾಡ ಘಟಕದ ಮುಖ್ಯಸ್ಥ DGM ರಾಜಶೇಖರ್ ಬೆಲ್ಲದ್ ಉದ್ಘಾಟಿಸಿದರು. ತರಬೇತಿಯ ಶಿಬಿರದಲ್ಲಿ 20 ವಿದ್ಯಾರ್ಥಿಗಳು ಭಾಗವಹಿಸಿದರು. ಟಾಟಾ ಮಾರ್ಕೋಪೋಲೋದ ಹಿರಿಯ ಅಧಿಕಾರಿ ಮಹೇಶ್ ಸುಗೂರ್, ರೂಟ್ ಸೆಟ್ಟಿನ ನಿರ್ದೇಶಕ ಪ್ರಸನ್ನ ಕುಮಾರ್ ಕುಲಕರ್ಣಿ, ರೂಟ್ ಸೆಟ್ಟಿನ ಸಿಬ್ಬಂದಿ ಮನು ವೈದ್ಯೆ, ಆಶಾ ಸಿಂಧೆ, ರೂಟ್ ಸೆಟ್ಟಿಯ ಸಂಚಾಲಕರಾದ ನಟರಾಜ್ ಅಂಗಡಿ ಉಪಸ್ಥಿತರಿದ್ದರು. ಸುಳ್ಳು ದಾಖಲೆ ನೀಡಿದ ನಗರಸಭೆ ಸದಸ್ಯೆ ರುಕ್ಮಿಣಿ ಸಂಜಯ್ ಬಾಗಡೆ. ದಾಂಡೇಲಿಯ ಗಾಂಧಿನಗರದ ಭಾಗದ ಪರಿಶಿಷ್ಟ ಜಾತಿಗೆ ಮೀಸಲಾದ 1ನೇ ವಾರ್ಡಿನಿಂದ ಪರಿಶಿಷ್ಟ ಜಾತಿಗೆ ಸೇರಿದವಳೆಂದು ಕೊಟ್ಟಿ ದಾಖಲೆ ಸೃಷ್ಟಿಸಿ ದಿನಾಂಕ 31/8/2018 ಜರುಗಿದ ದಾಂಡೇಲಿ ನಗರಸಭೆಯ ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವುದೆಂದು ಆರೋಪಿಸಿ ಈ ಕುರಿತು ಜಿಲ್ಲಾಧಿಕಾರಿಗಳು ನವೆಂಬರ್ 1 ಜರುಗಲಿರುವ ನಗರಸಭೆಯ ಚುನಾವಣೆಯಲ್ಲಿ ಈ ಅಭ್ಯರ್ಥಿಗೆ ಮತದಾನದ ಹಕ್ಕು ಕೊಡದೆಂದು ನಗರದ ಮಾಹಿತಿ ಹಕ್ಕು ಕಾರ್ಯಕರ್ತ ರವಿಕುಮಾರ್ ಅಸುಂಡಿ ಆಗ್ರಹಿಸಿದ್ದಾರೆ. ದಾಖಲಾತಿಯನ್ನು ಪರಿಶೀಲಿಸಿದ ಬಾದಾಮಿಯ ಹಳಿಯಾಳದ ತಹಶೀಲ್ದಾರ್, ಕಾರವಾರದ ಉಪವಿಭಾಗದ ಸಹಾಯಕ ಕಮಿಷನರ್ ಹಾಗೂ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಹಾಗೂ ರಾಜ್ಯ ಜಾತಿ ಪರಿಶೀಲನಾ ಸಮಿತಿ ರುಕ್ಮಿಣಿ ಸಂಜೀವ್ ಬಾಗಡೆಯವರ ಪರಿಶಿಷ್ಟ ಜಾತಿ ಸೇರಿರುವ ಬಗ್ಗೆ ಸೂಕ್ತ ಪ್ರಮಾಣ ಪತ್ರ ನೀಡದೇ ಇರುವುದರ ಬಗ್ಗೆ ಹಾಗೂ ಇವರು ಪರಿಶಿಷ್ಟ ಜಾತಿಗೆ ಸೇರಿದವಳಲ್ಲವೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 8, 2020 ಧಾರವಾಡದ ಹೈಕೋರ್ಟ್ ಪೀಠ ನೀಡಿದ ಆದೇಶದಂತೆ ಈ ಪ್ರಕರಣ ಕುರಿತು 4 ವಾರಗಳ ಒಳಗೆ ಸೂಕ್ತ ವಿಚಾರಣೆ ನಡೆಸಿ
ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾರವಾರದ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿದೆ. ಇವರ ಸಂಬಂಧಪಟ್ಟ ದಾಖಲೆಗಳ ಈ ಥರ ಇರುತ್ತೆ. ರುಕ್ಮಿಣಿ ಸಂಜಯ್ ಬಾಗಡೆ ನಗರಸಭಾ ಸದಸ್ಯರು ದಾಂಡೇಲಿ ಬರಬೇಕು. ಅವರ ಮೂಲ ಊರಿನಲ್ಲಿ ಈಗಿರೋ ಕಾರಣಕ್ಕೆ ಯಾವ ಆಧಾರದ ಮೇಲೆ ಅವರು ಮತ್ತೆ ಹಕ್ಕು ಸಮಾನ ಕೊಡ್ತಾ ಇದ್ದಾರೆ. ಈ ಕೂಡಲೇ ಅವ್ರನ್ನ ಈ ಮತದಿಂದ ಹಕ್ಕುಗಳನ್ನ ತೆರವುಗೊಳಿಸಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ತಗೊಳ್ಬೇಕು. ಈಗಾಗಲೇ ಹೈಕೋರ್ಟಿಂದ ಆದೇಶ ಆಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಈ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಹಾಗೆ ಅವರು ಪಟ್ಟಂತ ಎಲ್ಲ ಸೌಲಭ್ಯಗಳನ್ನ ದಲಿತ ಸೌಲಭ್ಯ ಪಡೆದು ಏನು ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲ ಸೌಲಭ್ಯಗಳನ್ನ ಪೋಲಿಯೋ ಅಂತ್ಯ ಕುರಿತು ರೋಟರಿಯಿಂದ ಕಾರ್ ರ್ಯಾಲಿ. ದಾಂಡೇಲಿಯ ರೋಟರಿ ಕ್ಲಬ್ ಹಾಗೂ ಧಾರವಾಡದ ರೋಟರಿ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಪೋಲಿಯೋ ರೋಗ ನಿರ್ಮೂಲನೆಯ ಜಾಗೃತಿಗೋಸ್ಕರ ಪೋಲಿಯೋ ಅಂತ್ಯ ಕಾರ್ಯಕ್ರಮದ ಅಡಿ ಧಾರವಾಡದಿಂದ ಧಾರವಾಡ ರೋಟರಿ ಸದಸ್ಯರು 10 ಕಾರ್ಗಳಲ್ಲಿ ಕಾರ್ ರ್ಯಾಲಿ ಹಮ್ಮಿಕೊಂಡು ಶುಕ್ರವಾರದಂದು ದಾಂಡೇಲಿ ನಗರದಲ್ಲಿ ಸಂಚರಿಸಿ ನಗರದ ರೋಟರಿ ಶಾಲೆಯಲ್ಲಿ ರ್ಯಾಲಿ ಅಂತ್ಯಗೊಳಿಸಿದರು. ಧಾರವಾಡ ಸೆಂಟ್ರಲ್ ರೋಟರಿ ಕ್ಲಬ್ ಅಧ್ಯಕ್ಷ ಆನಂದ್ ನಾಯಕ್, ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷ ಎಸ್ವಿ ನಾಯಕ್, ಕಾರ್ಯದರ್ಶಿ ಪ್ರಕಾಶ್ ಕಣವೆಹಳ್ಳಿ, ಸದಸ್ಯರಾದ ರವಿ ನಾಯಕ್, ವಿಶ್ವನಾಥ್ ಶೆಟ್ಟಿ, ರಾಜೇಶ್ ತಿವಾರಿ, ಧಾರವಾಡದ ರೋಟರಿ ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದರು. ಬೃಹತ್ ಪ್ರತಿಭಟನೆ. ರಾಜ್ಯದಲ್ಲಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಬೃಹತ್ ಪ್ರತಿಭಟನೆಯನ್ನು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ. ಕೊರೋನಾ ಎಂಬ ಆತಂಕದಲ್ಲಿ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಎಷ್ಟೋ ಬಡ ಕುಟುಂಬಗಳು ಬೀದಿ ಪಾಲಾಗಿದೆ. ಎಷ್ಟೋ ಜನರ ಉದ್ಯೋಗ ಮತ್ತು ವ್ಯಾಪಾರ ವ್ಯವಹಾರ ಹಾಳಾಗಿದೆ. ಅದರಲ್ಲಿ ಛಾಯಾಚಿತ್ರ ಗ್ರಾಹಕರು ಕೂಡ ತುಂಬ ಸಂಕಷ್ಟದಲ್ಲಿದ್ದಾರೆ. ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮವೂ ನಡೆದಲ್ಲಿ, ವಿಶೇಷವಾಗಿ ಮದುವೆ ಸಮಾರಂಭಗಳಲ್ಲಿ ಇವರು ತಮ್ಮ ದುಡಿಮೆಯನ್ನು ಮಾಡಿಕೊಳ್ಳುತ್ತಿದ್ದರು. ಆದರೆ ಲಾಕ್ಡೌನ್ದಲ್ಲಿ ಯಾವ ಮದುವೆ ಸಮಾರಂಭ ನಡೆದಿಲ್ಲ. ಹೀಗೆ ಅವರು ತುಂಬ ಕಷ್ಟವನ್ನು ಎದುರಿಸುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೆ ತಮಗೆ ಆದ ನಷ್ಟದ ಬಗ್ಗೆ ಏನಾದರೂ ಪರಿಹಾರ ಸಿಗಲಿ ಎಂದು ಇಂದು ರಾಜ್ಯದ ಎಲ್ಲ ಛಾಯಾಚಿತ್ರ ಗ್ರಾಹಕರ ಸಂಘ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅದರಲ್ಲಿ ನಮ್ಮ ದಾಂಡೇಲಿ ತಾಲೂಕಿನ ಛಾಯಾಚಿತ್ರ ಗ್ರಾಹಕರ ಸಂಘವು ಕೂಡ ಭಾಗವಹಿಸಿದೆ. ಅವರ ಬೇಡಿಕೆಯೂ ಕೂಡ ಈಡೇರಲಿ, ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗಲಿ ಎಂದು ದಾಂಡೇಲಿ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಶುಭ ಹಾರೈಕೆ. ಕೃಷ್ಣ ಅವರು ಬಂದಿದ್ದಾರೆ. ಕೃಷ್ಣ ವಾಡಿಕೆರ್ ಅವರು ಹೋರಾಟದ ತೀವ್ರತೆ ಹೇಗಿದೆ ಅಂದ್ರೆ ಇವತ್ತು ಕರೆದಿದ್ರೆ 10,000 ಜನ ಇಲ್ಲಿ ಇರೋರು. ತಾಲೂಕು ಅಧ್ಯಕ್ಷರು ರವಿ ಅವರ ಮೇಯರ್ಗೆ ಬರಬೇಕು ಅಂತೇಳಿ ನಾನು ಅವರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ವೃತ್ತಿ ಬಾಂಧವರೇ, ಈ ನಮ್ಮ ಬೇಡಿಕೆಗಳು ಆದಷ್ಟು ಬೇಗನೆ ಈಡೇರಲಿ ಅಂತ ಆಶೆಯೊಂದಿಗೆ ದಾಂಡೇಲಿಯಿಂದ ತಾಲೂಕಿಂದ ಬಂದಂತ ನನ್ನ 11 ಸದಸ್ಯರೊಂದಿಗೆ ಕೆಪಿಎಕ್ಕೆ ಬಲಪಡಿಸಿದ್ದಕ್ಕೆ ನಾನು ನನ್ನ ವೃತ್ತಿಪರರಿಂದ ಅಭಿನಯಿಸ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಬೇರೆ ಸಮುದಾಯಗಳಿಗೆ ಕೊಟ್ಟಂತ ಪರಿಹಾರ ಏನಿದೆ ಅದು ನಮ್ಮ ಛಾಯಾಚಿತ್ರ ಗ್ರಾಹಕರಿಗೂ ಕೊಡಬೇಕು. ವಿಶೇಷವಾಗಿ ಕಳೆದ ವರ್ಷ ನೆರೆ ಹಾವಳಿಯಿಂದ ಬಹಳಷ್ಟು ಜನ ಛಾಯಾಚಿತ್ರ ಗ್ರಾಹಕರು ತಮ್ಮ ಸ್ಟುಡಿಯೋಗಳನ್ನ ಕಳ್ಕೊಂಡಿದ್ದಾರೆ. ಅವ್ರಿಗೆ ತಕ್ಷಣ ಸರ್ಕಾರ ನೆರವನ್ನ ಘೋಷಿಸಬೇಕು. ಈ ವರ್ಷ ಕೂಡ ಬಹಳಷ್ಟು ಜನ ಸ್ಟುಡಿಯೋ ಕಳ್ಕೊಂಡಿದ್ದಾರೆ. ಇದು ವಿಶೇಷವಾಗಿ ನಮಗೆ ವೃತ್ತಿ ಭದ್ರತೆ ಬೇಕು. ಏನಿವತ್ತು ರಾಜ್ಯಾದ್ಯಂತ ನಮ್ಮ ಫೋಟೋಗ್ರಫಿ ಪ್ರೊಫೆಷನಲ್ ಫೋಟೋಗ್ರಾಫರ್ ಅಂತ ಕರಿತೀವಿ, ವೃತ್ತಿಪರರು ಅಂತ ಕರಿತೀವಿ, ಅವರು ಮಾಡ್ತಕ್ಕಂಥ ಕೆಲಸನ ಇವತ್ತು ಕಿತ್ಕೊಳ್ತಾ ಇರುವಂತ ಪರಿಸ್ಥಿತಿ ಬಂದಿದೆ. ಸರ್ಕಾರಿ ಅಧಿಕಾರಿಗಳು ಫೋಟೋ ತೆಗಿತಾ ಇದ್ದಾರೆ. ಟೆಂಟ್ ಹೌಸ್ನ ಕಾಂಟ್ರಾಕ್ಟರ್ಗಳು ಮತ್ತು ಬೇರೆ ಅಡಿಗೆ ಮಾಡ್ತಕ್ಕಂಥವ್ರು ಬೇರೆಯವರೆಲ್ಲ ನಮ್ಮ ವೃತ್ತಿನ ಕಸಿತಾ ಇದ್ದಾರೆ. ನಮ್ಮ ವೃತ್ತಿ ಭದ್ರತೆ ಒದಗಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಏನು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಸರ್ಕಾರಿ ಯೋಜನೆಗಳಿರ್ತವೆ, ಚುನಾವಣೆ ಕೆಲಸ ಇರ್ತವೆ, ಅಧಿಕೃತವಾಗಿ ಸಂಘದಿಂದ ಗುರುತಿಸಲ್ಪಟ್ಟ ವೃತ್ತಿ ಬಾಂಧವರಿಗೆ ಅಂತ ಕೆಲಸನ ಕೊಟ್ಟರೆ
ಕೊಡ್ತಕ್ಕಂಥ ಒಂದು ಸಂದೇಶನ ಸರ್ಕಾರ ಕೊಟ್ಟಿದೆ. ಆದರೆ ಇವತ್ತು ನಮ್ಮ ವೃತ್ತಿಗೆ ಒಂದು ಭದ್ರತೆ ಬರುತ್ತೆ. ವಿಶೇಷವಾಗಿ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಛಾಯಾಚಿತ್ರಗ್ರಾಹಕರಿದ್ದಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಬೇರೆ ಬೇರೆ IT-BT ಸೆಕ್ಟರ್ ಅವರು ಆಗ್ಬೋದು, ಫೋಟೋ ವಿಡಿಯೋಗಳನ್ನ ತೆಗಿತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಗೊತ್ತಿರುತ್ತೆ. ಅವ್ರಿಗೆ ಯಾವುದೇ ಒಂದು ಒಳ್ಳೆ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಹಳಷ್ಟು ಜನ ತೋಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಐಡೆಂಟಿಫೈಡ್ ಫೋಟೋಗ್ರಾಫರ್ ವೃತ್ತಿಪರರಿಗೆ ಫುಲ್ ಟೈಮ್ ಗುರುತಿಸ್ಕೊಂಡವ್ರಿಗೆ ದಯವಿಟ್ಟು ಕೆಲಸ ಕೊಡಿ ಅಂತ ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ಸರ್ಕಾರ 151 ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಫೋಟೋಗ್ರಫಿಗೆ ಒಂದು ಅಕಾಡೆಮಿನ ಕೊಡಬೇಕು. ಈ ಒಂದು ಅಕಾಡೆಮಿ ಕೊಡೋದ್ರ ಮೂಲಕ ಏನು ನಮ್ಮ ರಾಜ್ಯದ ಇತಿಹಾಸ ಐತೆ ಅದಕ್ಕೆ ಒಂದು ಶಾಶ್ವತವಾದಂಥ ಸ್ಥಾನ ಪಡೋದಕ್ಕೆ ಕಾರಣ ಆಗುತ್ತೆ. ಅದರಲ್ಲಿ ಆ ಅಕಾಡೆಮಿಯಲ್ಲಿ ನಮ್ಮ ಫೋಟೋಗ್ರಫಿ ಅಸೋಸಿಯೇಷನ್, ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಸೇರಿಸ್ಕೋಬೇಕು ಅಂತ. ತನ್ನ 2ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಕುಮಾರ್ ಧ್ರುವ ರಮೇಶ್ ನಾಯ್ಡು ಈತನಿಗೆ ದಾಂಡೇಲಿ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಜ್ಜ ಅಜ್ಜಿಯಾದ ಗೋಪಾಲ್ ಸಡೇಕರ್ ಮತ್ತು ಮಂಜುಳಾ ಸಡೇಕರ್, ಭೋಜರಾಜ್ ನಾಯ್ಡು ಮತ್ತು ಮಂಜುಳಾ ನಾಯ್ಡು, ಮಾಮ ಗೌತಮ್ ಸಡೇಕರ್, ಚಿಕ್ಕಮ್ಮ ವಿದ್ಯಾಶ್ರೀ ಸಡೇಕರ್, ಅತ್ತೆ ಪ್ರಿಯಾ ತಳವಾರ್, ಶ್ರುತಿ ರಾಣಾ ಮತ್ತು ಪರಿವಾರದವರು. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.